ಟಿ ಎ ಆರ್ಮಿ ರ್ಯಾಲಿ ಮತ್ತು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳೇ ಈಗಾಗಲೇ ನಿಮ್ಗೆ ಗೊತ್ತದ 5 ನಿಮಿಷ 30 ಸೆಕೆಂಡು. ಇದು ಟಿ ಎ ಆರ್ಮಿ ರ್ಯಾಲಿ ಗೊತ್ತಿರಲೇ, ಟಿ ಎ ಆರ್ಮಿ ರ್ಯಾಲಿ ಒಳಗೆ 5:30 ಓಡಿದ್ರೆ ಮಾತ್ರ ಸಕ್ಸಸ್ ಹಾಕಿರಿ. 5:30 ಅನ್ನೋಕ್ಕಿಂತ 5:15 ರೀ, 5:15 ರೀ. ಮುಂದೆ 400 500 ಹುಡುಗರನ್ನ ಒಮ್ಮೆ ಬಿಡ್ತಾರೆ, ತಲೆಯಾಗಿ ಇಟ್ಕೋರಿ. ಟಿ ಎ ಆರ್ಮಿ ರ್ಯಾಲಿಗೆ 400 500 ಹುಡುಗರನ್ನ ಏಕಾಲಕ್ಕೆ ಬಿಡ್ತಾರೆ ರೀ. ಅಲ್ಲಿ ಕರ್ನಾಟಕದಿಂದ ಈ ಸಲ 2 ದಿನ ಇಟ್ಕೊಂಡಾರ ರೀ. ಹೋದ ಸಲ 1 ದಿನ 3 ರಾಜ್ಯ ಇದ್ದು ರೀ. ಕರ್ನಾಟಕ ಹಿಡ್ಕೊಂಡು 3 ರಾಜ್ಯದ್ದು ಭಾಳ ಗದ್ದಲಾಯಿತು, ಲಕ್ಷಾಂತರ ಜನ ಕೂಡಿದರು. ಈ ಸಲ ಏನಪ್ಪ ಅಂದರೆ ಕರ್ನಾಟಕದವ್ರಿಗೆ 2 ದಿನ ಇಟ್ಕೊಂಡಿರ್ತಾರೆ. ಅಲ್ಲಿ 2 ದಿನ ಇಟ್ಕೊಂಡ್ರು ಕರ್ನಾಟಕದ ನೋಡಿರಿ 18ರಿಂದ 42 ವಯಸ್ಸು ತನಕ ಭಾಗವಹಿಸೋಕೆ ಅವಕಾಶ ಐತಿ. 10ನೇ ತರಗತಿ ಪಾಸ್ ಆದವ್ರು ಎಲ್ಲರೂ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬಂದು ನಿಲ್ಲವ್ರಿ. ಅಲ್ಲಿ ನಿಲ್ಲವ್ರಂದ್ರೆ ಗದ್ದಲಾಗೋದು, ನೇರ ನೇಮಕಾತಿ ಇರ್ತದೆ. ಅದಕ್ಕೆ ನೀವು ಫುಲ್ ಸ್ಟ್ರಾಂಗ್ ಹಾರ್ಡ್ ರನ್ನಿಂಗ್, ಮೇನ್ ರನ್ನಿಂಗ ರೀ. ಪ್ಲಬ್ಸ್ 10ಕ್ಕೆ 10 ತೆಗಿತೀರಿ ನೀವು, 10ಕ್ಕೆ 10 ಪ್ಲಬ್ಸ್ ತೆಗಿತೀರಿ. ಜಿಗ್ಜಾಗ್ ನಡಿಗೆನೂ ಪಾಸ್ ಹಾಕಿರಿ, ಲಾಂಗ್ ಜಂಪ್ ಪಾಸ್ ಹಾಕಿರಿ. ಆದ್ರೆ ರನ್ನಿಂಗ ಮಾತ್ರ ಭಾಳ ಅಂದ್ರೆ ಭಾಳ 400 500 ಮಂದಿ ಒಳಗೆ ಅಲ್ಲಿ 10ರಿಂದ 15 ಹುಡುಗರು ಬರಬೇಕಾದ್ರೆ ರಗಡಾಗ್ತದೆ. ಅಷ್ಟು ಆಗಬೇಕಾದ್ರೆ ಭಾಳ ಅಂದ್ರೆ ಭಾಳ ಹಾರ್ಡ್ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ನವಂಬರ್ ತಿಂಗಳಲ್ಲಿದೆ, ಅವಕಾಶ ಅದ. 2 ಟೈಮ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಎಲ್ಲರೂ ಸಕ್ಸಸ್ ಹಾಕಿರಿ. ಆಮೇಲೆ ಛಲ ಇರಬೇಕು, ನಿಮ್ಮ ತೆಗೆ ಛಲ ಇದ್ದರೆ 100ಕ್ಕೆ 100 ಗ್ಯಾರಂಟಿ ಹಾಕಿರಿ. ಛಲ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಏನೋ ಹೇಳ್ರಿ ಏನೂ ಆಗೋದಿಲ್ಲ. ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು, ತಲೆಯಾಗಿ ನೆನ್ಪಿಟ್ರಿ. ಪಾಸಿಟಿವ್ ಇದ್ದರೆ ಸಕ್ಸಸ್ ಹಾಕಿ ನಾವು ಜೀವನದಾಗ. ನೆಗೆಟಿವ್ ಅವೇನು ಹೇಳ್ತಾನೋ ಇವೇನು ಹೇಳ್ತಾನೋ ಅನ್ನೋರು ಇರ್ತಾರಲ್ಲ, ಅಂಥವ್ರ ಜೀವನದಾಗ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಅವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಅವ್ರು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಯಾವ್ದನ್ನ ತೊಗೋಬೇಕು ಯಾವ್ದನ್ನ ಬಿಡಬೇಕು ಆ ರೀತಿ ಇರ್ಬೇಕು ಈ ವಯಸ್ಸಿನಾಗ. ನೀವು ಹಂಗಿದ್ರೆ ಮಾತ್ರ ಜೀವನದಾಗ ಸಕ್ಸಸ್ಸನ್ನೇ ಕಾಣ್ತೀರಿ. ಓಕೆ, ರನ್ನಿಂಗ್ ಮಾಡ್ರಿ ಎಲ್ಲರೂ. ಒಂದು 5 ನಿಮಿಷ ನೋಡ. ಒಮ್ಮೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ರನ್ನಿಂಗ್ ಮಾಡ್ಬೇಕಾದ್ರೆ ಎಲ್ಲರೂ ಏನು ಮಾಡ್ತೀರಿ, ಪಟ್ನ ಅರಿವಿ ಕಳೆದು ಇಲ್ಲಿ ನಿಂತ ಬಿಡ್ತೀರಿ. ಬಂದ ಸ್ವಲ್ಪ ಕೈ ಕಾಲ ಸ್ವಲ್ಪ ಲೂಸ್ ಮಾಡ್ಕೋಬೇಕು ರೀ. ಲೂಸ್ ಮಾಡಿ ಹಂಗೆ ಡೈರೆಕ್ಟ್ ಓಡಬಾರ್ದು. ಯಾವಾಗ ಹೇಳ್ತೀನಿ ನಿಮ್ಗೆ, ಓಡುವಾಗ ಒಂದು ಸ್ವಲ್ಪ ಹಿಂಗೆ ಸ್ಲಿಪ್ ಆತಂದ್ರೆ ಕಾಲು ಒಳದು ಬಿಡ್ತದೆ ರೀ. ಆಮೇಲೆ ನರಗಳು ತೊಡಕ್ಕೆ ಬೀಳುವಂಥ ಚಾನ್ಸ್ ಇರ್ತಾವೆ ರೀ. ಅದ್ರ ಕೆಲವೊಂದು ಇಫೆಕ್ಟ್ ಅದ ನಿಮ್ಗೆ ಗೊತ್ತಿರಲಿ. ರನ್ನಿಂಗ್ ಓಡ್ಬೇಕಾದ್ರೆ ಯಾವತ್ತೂ ನೇರವಾಗಿ ಓಡಬಾರ್ದು. ನೀವು ಕತ್ತು ತಿರುಗಿಸ್ರಿ, ಕೈ ತಿರುಗಿಸ್ರಿ, ನಡ ತಿರುಗಿಸ್ರಿ, ಕಾಲು ತಿರುಗಿಸ್ರಿ, ಮೈ ಲೂಸ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ರನ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಿದ್ರು ಒಮ್ಮೆ ನೇರವಾಗಿ ಒಟ್ಟೆ ಹೋಗ್ಬಾರ್ದು ರೀ. ನೀವು ಆರ್ಮಿ ಒಳಗೂ ನೋಡಿರಿ, ನೀವು ವಿಡಿಯೋದಾಗ ಫಸ್ಟ್ ಜಂಪ್ ಮಾಡಿರಿ, ಅದು ಜಂಪ್ ಮಾಡಕ್ಕೆ ಹಚ್ಚಿರ್ತಾರೆ. ಅಲ್ಲಿ ಫಸ್ಟ್ ಜಂಪ್ ಮಾಡಕ್ಕೆ ಹಚ್ಚಿ ಅವ್ರನ್ನೊಂದು ಸ್ವಲ್ಪ ಅಲ್ಲೇ ಏನಾರ ಮಾಡಕ್ಕೆ ಹಚ್ಚಿ ಆಮೇಲೆ ರನ್ನಿಂಗ್ ಬಿಡ್ತಾರೆ ರೀ. ಅಲ್ಲಿ ಲೈನ್ದಾಗ ನಿಂತಾಗ ಸಹಿತ ಅವ್ರು ಹಂಗೆ ಮಾಡ್ತಾರಂದ್ರೆ ನೀವು ಇಲ್ಲಿ ಒಂದು ಸ್ವಲ್ಪ ಬೇಕಲ್ಲ. ಅದಲ್ಲ ಎಷ್ಟು ಆಕೈತೆ ಅಷ್ಟು ನಿಮ್ಮ ಪ್ರಯತ್ನ ಮಾಡಿರಿ. ಭಾಗವಹಿಸೋದು ಮುಖ್ಯ ರೀ. ಭಾಗವಹಿಸೋದು ಭಾಳ ಮುಖ್ಯ. ಗೊತ್ತಿರಲಿ ನಿಮ್ಗೆ, ಸೋಲು ಗೆಲುವು 2ನೇ ಮಾತು ರೀ. ಭಾಗವಹಿಸಿದಾಗ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನೋದು ನಮಗೆ ಗೊತ್ತಾಗೋದು ರೀ. ನಾ ಸೋಲತ್ತಿನದು ಫಸ್ಟ್ ನಾವು ಅನ್ಕೊಂಡ್ರಿ, ನಾ ಸೋಲ್ತಿನದು ನಾವು ಅನ್ಕೋಬಾರ್ದು. ಫಸ್ಟ್ ಭಾಗವಹಿಸೋದು ರೀ. ಒಮ್ಮೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಯತ್ನ 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 ಇದ್ದಾಗ ಮಾತ್ರ ಸಾಧ್ಯ. ಈಗ ಯಾವುದೇ ಒಬ್ಬ ಹುಡುಗಿಗೆ 5 ನಿಮಿಷ ಒಳಗೆ ಓಡ್ತಾನಂದ್ರೆ ಅವ್ನು ನಿರಂತರ ಅವ್ನ ಪ್ರಯತ್ನ, ಅವ್ನು ರನ್ನಿಂಗ್ ಓಡ್ತಿರ್ತಾನೆ ರೀ. ಅವ್ನು ಅಂದಾಗ ಆ ರೀತಿ ಅವ್ನು ತಯಾರಾಗಿರ್ತಾನೆ. ಒಮ್ಮೆ ಗ್ರೌಂಡ್ ಬಂದು ಇವತ್ತು ಓಡ್ತಿರಂಗಿಲ್ಲ ಅವ್ನು. ಅದಕ್ಕೆ ಹೊಸದಾಗಿದ್ದಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಏನು ಮಾಡಿರಪ್ಪ ಅಂದ್ರೆ ಎಷ್ಟು ಸಾಧ್ಯಕ್ಕೆ ಪ್ರಯತ್ನ. ಒಟ್ಟು ಟೈಮ್ 6:15 ಇರ್ತಾನೆ ಟೈಮ್ ಓಡಬೇಕು. ನಾ ಹೇಳೋದು ಟೈಮ್ ಇಟ್ಕೋರಿ ನೀವು 6:15 ತನಕ ಓಡಬೇಕು. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.